ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಪಾನೀಯಗಳನ್ನ ಸೇವಿಸಿದ್ರೆ ಆರೋಗ್ಯವಾಗಿರ್ತೀವಿ, ಸಮ್ಮರ್ ಹೆಲ್ತ್ ಡ್ರಿಂಕ್ಸ್ ಬಗ್ಗೆ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ ಬನ್ನಿ. ಬೇಸಿಗೆ ಕಾಲ ಬಂತು ಅಂದರೆ ಬಿಸಿಲು ಹೆಚ್ಚಾಗಿರುತ್ತೆ, ದೇಹದಲ್ಲಿ ನೀರಿನ ಕೊರತೆ ಡಿಹೈಡ್ರೇಷನ್ ಆಗಿರುತ್ತೆ, ದಣಿವು ಮತ್ತು ತಲೆನೋವು ಸಾಮಾನ್ಯ. ಈ ಸಮಯದಲ್ಲಿ ಸರಿಯಾದ ಪಾನೀಯಗಳನ್ನು ಸೇವಿಸೋದು ತುಂಬಾ ಮುಖ್ಯ. ಇಂದು ನಾವು ಬೇಸಿಗೆಯಲ್ಲಿ ಯಾವ ಪಾನೀಯಗಳನ್ನು ಕುಡಿಯಬಹುದು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಮಜ್ಜಿಗೆ ದೇಹವನ್ನು ತಂಪಾಗಿಸುತ್ತೆ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ. ಉಪ್ಪು ಜೀರಿಗೆ ಹಾಕಿ ಕುಡಿಯೋದ್ರಿಂದ ಇನ್ನಷ್ಟು ಆರೋಗ್ಯಕರ. ಇನ್ನು ಎರಡನೆಯ ಹೆಲ್ತ್ ಡ್ರಿಂಕ್ ಯಾವುದು ಅಂದರೆ ಎಳನೀರು, ತೆಂಗಿನ ನೀರು ನೈಸರ್ಗಿಕ ಎಲೆಕ್ಟ್ರೋಲೈಟ್ಸ್ ಹೊಂದಿದೆ. ಇದು ದೇಹದ ನೀರಿನ ಸಮತೋಲನವನ್ನು ಕಾಪಾಡುತ್ತೆ ಮತ್ತು ತಕ್ಷಣ ಎನರ್ಜಿ ಕೊಡುತ್ತೆ. ಮೂರನೇದು ನಿಂಬೆಹಣ್ಣಿನ ಪಾನಕ. ನಿಂಬೆ ರಸದಲ್ಲಿ ವಿಟಮಿನ್ ಸಿ ಇದೆ. ಇದು ದೇಹವನ್ನು ತಂಪಾಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಕುಡಿಯಬಹುದು. ಇನ್ನು ನಾಲ್ಕನೆಯದಾಗಿ ಮಾವಿನ ಪಾನಕ. ಬೇಸಿಗೆಯಲ್ಲಿ ಮಾವಿನ ಪಾನಕ ತುಂಬ ಜನಪ್ರಿಯ. ಇದು ಹೀಟ್ ಸ್ಟ್ರೋಕ್ ತಪ್ಪಿಸಲು ಸಹಾಯ ಮಾಡುತ್ತೆ ಮತ್ತು ದೇಹವನ್ನು ಕೂಲಾಗಿ ಇಡುತ್ತೆ. ಐದನೇದಾಗಿ ಮತ್ತು ಕೊನೆಯದಾಗಿ ಸಬ್ಬಕ್ಕಿ ಪಾನೀಯ. ಸಬ್ಬಕ್ಕಿ ನೀರಿನಲ್ಲಿ ನೆನೆಸಿದರೆ ಅದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಹೊಟ್ಟೆಗೆ ತಂಪು ಕೊಡುತ್ತದೆ. ಇದನ್ನು ಹಾಲಿನಲ್ಲಿ ಬೆರೆಸಿ ಕಾಯಿಸಿ ಕುಡಿಯೋದು ಉತ್ತಮ. ಇನ್ನು ಮುಖ್ಯ ಸಲಹೆ ಏನಂದರೆ ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ, ಜಂಕ್ ಫುಡ್ ಕಡಿಮೆ ಮಾಡಿ, ಬೆಳಗ್ಗೆ ಅಥವಾ ಸಂಜೆ ತಂಪಾದ ಪಾನೀಯಗಳನ್ನು ಸೇವಿಸಿ. ಇನ್ನು ಈ ವಿಡಿಯೋನ ಸಾರಾಂಶ ಏನಂದರೆ ಸರಿಯಾದ ಪಾನೀಯಗಳನ್ನು ಆರಿಸಿಕೊಂಡರೆ ಬೇಸಿಗೆಯಲ್ಲಿ ಬಿಸಿಲಿನಿಂದ ದೇಹವನ್ನು ರಕ್ಷಿಸಬಹುದು ಮತ್ತು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದು. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.